Arde Kunji, this year Mahatma Gandhi and Kasturiba Kotalaka residential of the quarters in 1918 to 1930. We have then inspired all of these national activities from the famous of the Dandi March. So, ಏನು ನೋಡ್ತಾರೆ ಬಟ್ ಆವಾಗಿನ ಕಾಲದಲ್ಲಿ ಅವ್ರು ನಿವಾಸ ಮಾಡಿರೋಂಥ ಒಂದು ಸ್ಥಳ ಗೊತ್ತಲ್ಲ ಮಹಾತ್ಮ ಗಾಂಧಿ ಅವರು. ಸೊ ಪ್ರಯರ್ ಅವರು ಮಹಾತ್ಮ ಗಾಂಧಿ ಅವರು ನಿವಾಸ ಮಾಡ್ತಾ ಇರೋಂಥ ಒಂದು ಸ್ಥಳ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿಂದ ನೋಡಿ. ಸೊ ಇದು ಮಾಡ್ಬಿಟ್ಟು ಚರಕ ಅಂತಾರೆ, ಇವಾಗ ಟೈರ್ ಮಾಡ್ತಾಯಿದ್ದಾರೆ ಇವರೆಲ್ಲ ಮುಂದೆ ಹಾಗೆ ಮುಂದೆ. ಸೊ ನೋಡಿದ್ರಲ್ಲ ಗಾಂಧಿ ಮನೆ ಇದೆಲ್ಲ ಬಂದ್ಬಿಟ್ಟು. ಸೊ ಇವಾಗಿನ ಕಾಲದಲ್ಲಿ ಇಲ್ಲ, ಇದು ಬಂದ್ಬಿಟ್ಟು ಮೊದಲ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿ ಅವರು ಯೂಸ್ ಮಾಡ್ತಾ ಇರೋದು ನೋಡಿ. ಸೊ ಕಸ್ತೂರಿಬಾ ಮಹಾತ್ಮ ಗಾಂಧಿ ಅವರು ಯೂಸ್ ಮಾಡ್ತಾ ಇರೋಂಥದ್ದು ಇದೆಲ್ಲ ಬಂದ್ಬಿಟ್ಟು ಒರಿಜಿನಲ್ಸ್ ಏನು ನೋಡ್ತಾರೆ ನೋಡಿ. ಸೊ 95 ವರ್ಷಗಳ ಕಾಲ ಮಹಾತ್ಮ ಗಾಂಧಿ ಅವರೇ ಬಂದ್ಬಿಟ್ಟು ಗಾಂಧಿ ಅಜಿ ಪಾಟ್, ಅವ್ರ ಗಾಂಧಿ ಪಾಟ್ ಇದು. ನೀವು ಹಂಗೆ ಮುಂದೆ ನೋಡ್ಕೊಂಡ್ರೆ ನೋಡಿ ಮಹಾತ್ಮ ಗಾಂಧಿ ಅವರು ಯೂಸ್ ಮಾಡ್ತಾ ಇರೋಂಥ ಒಂದು ಸ್ಪೆಕ್ಸ್ ನೋಡಿದ್ದೀರಾ, ಅವ್ರ ಚಪ್ಪಲಿ. ಸೊ ಅವರು ಅಡುಗೆ ನೋಡಿ ಆವಾಗ ಸಿಲ್ವರ್ ಸ್ಪೂನ್ ಏನು ನೋಡ್ತಾ ಇರೋದು ಎಲ್ಲ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿ ಅವರು ಯೂಸ್ ಮಾಡ್ತಿರೋಂಥ ಗೊತ್ತಲ್ಲ. ಸೊ ಈ ಕಲ್ಲಾಗಿರ್ಬೋದು ಇಲ್ಲ. ಸೊ ಇವಾಗರು ಎಲ್ಲ ಬಂದು ಪ್ಲೇಸಸ್ ನೋಡಿ, ಇದೆಲ್ಲ ಬಂದ್ಬಿಟ್ಟು ಇವಾಗರ್ಗೂ ಶೇಖರಣೆ ಮಾಡಿಕ್ಕಿದ್ದಾರೆ ಅವರು ನೋಡಿ. ನೋಡಿದ್ರೆ ತಂಬು ತಪ್ಲರು ಏನಿದೆ ಬಂದ್ಬಿಟ್ಟು ಇವಾಗಿನ ಕಾಲದಲ್ಲಿರೋವಂಥದ್ದೆಲ್ಲ. ಸೊ ಮಹಾತ್ಮ ಗಾಂಧಿ ಅವರು ನೋಡಿ ಅವ್ರ ಪ್ಲೇಟು, ಅವರು ಯಾವ ಥರ ಊಟ ಮಾಡ್ತಿದ್ದಾರೆ ಪ್ಲೇಟಲ್ಲಿ, ಅವರು ಹಾಕ್ತಾರೋ ಸ್ಲಿಪ್ಪರ್ಸು, ವುಡನ್ ಸ್ಲಿಪ್ಪರ್ಸು ಗೊತ್ತಲ್ಲ. ಸೊ ಇದು ಮಂಕಿ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ನಾನು ಹೇಳ್ದಲ್ಲ, ಮಂಕಿ ಅವರು ಇದು ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಇಲ್ಲಿದೆ ನೋಡಿ. ಕೋಡಲ್ಲಿ ಚಾಕು ಆವಾಗಿನ ಕಾಲದಲ್ಲಿ, ಇದೊಂದು ಕತ್ತರಿ, ಪೇಪರ್ ಕಟ್ಟರ್. ಸೊ ಅವರ ಒಂದು ಯೂಸ್ ಮಾಡ್ತಾರೋ ಒಂದು ಸ್ಥಳ ಇದು ಬಂದ್ಬಿಟ್ಟು ಸ್ಟೋರ್ ರೂಮ್, ಮಹಾತ್ಮ ಗಾಂಧೀಜಿ ಅವರ ಒಂದು ಸ್ಟೋರ್ ರೂಮು. ಸೊ ಇದೆಲ್ಲ ಬಂದ್ಬಿಟ್ಟು ನೋಡಿ, ಈ ಕಡೆ ಇದೆಲ್ಲ ಚರಕ ಅಂತಾರೆ, ಬುಕ್ಸು. ಸಾರಿ. ಸೊ ಇದು ಈ ಕಡೆ ಎಲ್ಲ ಫೋಟೋ ಎಲ್ಲ ಇಲ್ಲ ಅಂತ. ಓಕೆ ಸಾರಿ. ನೋಡಿ ಗಾಂಧಿ ಮನೆ ಯಾವ ಥರ ಇದೆ ಅಂತ. ಇಲ್ಲಿಂದ ಮುಂದೆ ಬಂದ ತಕ್ಷಣ ಈ ಕಡೆ ಆದರೆ ಪ್ರೇಯರ್ ಮಾಡ್ತಾರೆ, ಅವರು ಯೂಸ್ ಮಾಡ್ತಾಯಿದ್ದ ಅಂತಂದ್ರೆ ಎಲ್ಲ ಫುಲ್ ಅವ್ರ ಮನೆ ಗಾಂಧಿ ಮನೆ ಯಾವ ಥರ ಇದೆ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಇಲ್ಲಿ ಮಳೆ ಬಂದಿರೋ ಒಳ್ಳೆ ಇವಾಗಿನ ಕಾಲದಲ್ಲಿ ಅಂದ್ಬಿಟ್ಟು ಚಿಕ್ಕಮಂಗ್ಳೂರಿನ ಒಂದು ಸ್ಟೈಲ್ ಮನೆ ಇದೆಲ್ಲ. ನೋಡಿ ದಿಸ್ ಸೆಟರಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ಬೋದು ನೀವು. ಗಾಂಧಿ ಸೈಡ್ ಆಫ್ ದಿ ಹೆಲ್ತ್ ಕಸ್ತೂರಿಬಾ ರೂಮ್. ಸೊ ಇದು ಬಂದ್ಬಿಟ್ಟು ಕಸ್ತೂರಿಬಾ ಅವರ ಒಂದು ರೂಮು. ಒಂದು ಸತಿ ಹೋಗೋಣ ನಾವು. ಸೊ ಎಷ್ಟೊಂದು ಡೀಸೆಂಟಾಗಿ ಎಷ್ಟೊಂದು ಇದು ಸಿಂಪಲ್ ಸಿಟ್ ನೋಡಿ ಗುರು. ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋಂಥ ಒಂದು ಸ್ವಿಚ್ ನೋಡಿದ್ರ. ಸೊ ಇವಾಗ ಏನು ನೋಡ್ತಾಯಿರೋ ನೋಡಿದೆಲ್ಲ ಬಂದ್ಬಿಟ್ಟು ಕರೆಂಟ್ ಆವಾಗಿನ ಕಾಲದಲ್ಲಿ ಕಸ್ತೂರಿಬಾ. ಸೊ ನಿಮಗೆ ಬೇಕಾದ್ರೆ ನೋಡ್ಬೋದು ಇಲ್ಲಿ. ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲ ಫುಲ್ ಹೇಳೋಕ್ಕಾಗಲ್ಲ, ಫುಲ್ ವೀಡಿಯೋ ಫುಲ್ ಲೆಂತ್ ಹೋಗುತ್ತೆ ನೋಡಿ. ನಾನು ಡೀಪಾಗಿ ಇನ್ಫಾರ್ಮೇಷನ್ ತೋರಿಸ್ತಾ ಬೇಕಾದ್ರೆ ನೀವು ಕ್ಲೀನಾಗಿ ನೋಡ್ಕೋಬೋದು ಬೇಕಾದ್ರೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿದೆ ಎಲ್ಲ ಬಂದ್ಬಿಟ್ಟು ಕಸ್ತೂರಿಬಾ. ಈ ಒಂದು ರೂಮಲ್ಲೇ ಬಂದ್ಬಿಟ್ಟು ಕಸ್ತೂರಿಬಾ ಅವರು ನಿವಾಸ ಮಾಡಿರೋವಂಥ ಒಂದು ಮನೆ ಪ್ಲೇಸು. ನೀವು ಹಂಗೆ ನೋಡ್ಕೊಂಡು ಬಂದ್ಬಿಟ್ಟು ಮೋಹನ್ ಟು ಮಹಾತ್ಮ. ಸೊ ಗೊತ್ತಲ್ಲ ಗಾಂಧೀಜಿ ಅವರ ಹೆಸರು ಬಂದ್ಬಿಟ್ಟು ಮೋಹನ್ನಿಂದ ಬಂದ್ಬಿಟ್ಟು ಅವ್ರು ಮಹಾತ್ಮ, ಹಿಂಗಾದ್ರು ಮಹಾತ್ಮ ಗಾಂಧಿ ಅಂತ. ಸೊ ಅದ್ರ ಬಗ್ಗೆ ಇಲ್ಲಿ ಸ್ಟಾರ್ಟೆಡ್ ಅವ್ರು ಮಾಡಿರೋವಂಥ ಒಂದು ಸೊ ಆ್ಯಕ್ಟಿವಿಟೀಸ್ ಆಗಲಿ. ಸೊ ಇಲ್ಲ ಎಲ್ಲ ಪ್ರತಿಯೊಂದು ಆಗಿದ್ದಾರೆ ನೋಡಿ ನಿಮಗೆ. ಸೊ ನಿಮ್ಗೆ ಇನ್ನೊಂದು ಸೊ ಡೀಪ್ ಇನ್ಫಾರ್ಮೇಷನ್ ಬೇಕಾದ್ರೆ ಇಲ್ಲಿ ಆಗ್ತಾ ನೋಡಿ ಬೇಕಾರೆ. ಸೊ ನೀವೆಲ್ಲ ಕ್ಲೀನಾಗಿ ನೋಡ್ಕೋಬೇಕಾರೆ. ಸೊ ಯಾವಾಗಿಂದ ಯಾವ ಸ್ಟಾರ್ಟ್ ಮಾಡಿದ್ರು, ಸೊ ಏನು ಮಾಡಿದ್ದಾರೆ ಅವ್ರ ಏಜು. ಸೊ ಫಸ್ಟ್ ಬಂದ್ಬಿಟ್ಟು 07 ಅವ್ರ ಏಜ್ ಯಾವ ಥರ ಸ್ಟಾರ್ಟ್ ಆಯಿತು, ಎಲ್ಲಿಂದ ಇದಾಯಿತು ಅಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು ನೋಡಿ. ನೀವು ಡೀಪಾಗಿ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಇದೆ ಅಂದ್ಕೊತೀನಿ. ಸೊ ಕ್ಲಾರಿಟಿಯಾಗಿ ಬರ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ ನಿಮಗೆ. ನೋಡಲ್ಲ ಲಾಸ್ಟ್ ಆಫ್ ದ ಬರ್ತ್ ಆಫ್ ಡೆಲ್ಲಿ. ಸೊ ಅಟ್ ದ ಟೈಮ್ ಆಫ್ 1948 ನಾಥೇರಾಮ್ ಗೋಡ್ಸೆ ಅವ್ರನ್ನ ಏನು ಕಿಲ್ ಮಾಡಿದ್ರಲ್ಲ. ಸೊ ಅವಾಗಿನವರೆಗೂ ಸಹ ಅವರ ಒಂದು ಲೈಫ್ ಅದೇ ನಿಮಗೆಲ್ಲ ತೋರಿಸ್ತಿದ್ದು ನೋಡಿ. ಅವ್ರ ಲೈಫ್ ಯಾವ ಥರ ಸ್ಟಾರ್ಟ್ ಆಯಿತು ಏನು ಅಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು. ಸೊ ನೋಡಿ ಮಹಾತ್ಮ ಗಾಂಧಿ ಅವರು ನಿವಾಸ ಮಾಡ್ತಾಯಿರೋಂಥ ಒಂದು ಸ್ಥಳ ನೋಡಿದ್ರಲ್ಲ. ಮಹಾತ್ಮ ಗಾಂಧಿ ಅವರು ಸೊ ಹುಟ್ಟಿದವಾಗಿಂದ ನೋಡಿ ಅಕ್ಟೋಬರ್ 2. ಸೊ ನೀವೇನು ನೋಡ್ತೀರಿ ನೋಡಿ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿಂದ ಬಂದ್ಬಿಟ್ಟು ಅಕ್ಟೋಬರ್ 2 ಬಂದ್ಬಿಟ್ಟು ಅವರು ಲಾಸ್ಟ್ 1948 ಏನಿದೆ ಅವ್ರು ಡೆತ್ ಆಗೋಗಂತ ಇದುವರೆಗೂ. ಸೊ ನಿಮಗೆ ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕ್ಲೀನಾಗಿದೆ. ಓಕೆ ನಾವು ಮುಂದೆ ನೋಡ್ತಾ ಹೋಗೋಣ ನನಗೆ. ಸೊ ಇದು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು. ಈ ಕಡೆ ಮಹಾತ್ಮ ಗಾಂಧಿ ಅವರು ನಿವಾಸ ಮಾಡ್ತಿರೋಂಥದ್ದು ಕಸ್ತೂರಿಬಾ ಅವರ ಒಂದು ರೂಮ್ ನೋಡಿದಾರಲ್ಲ. ಸೊ ಅವರು ನೋಡಿ ಮಹಾತ್ಮ ಗಾಂಧಿ ಅವರು ಬಂದ್ಬಿಟ್ಟು ಯಾವ ಥರ ಇದು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಮನೆ ಗೊತ್ತಾರೆ. ಇದು ಬಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಎಲ್ಲ ಇದರಿಂದ ಯೂಸ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಸೊ ಇದು ಬಂದ್ಬಿಟ್ಟು ಮನೆಗೂ ಇರಲೇಬೇಕಾಗಿರೋಂಥ ಒಂದಿದು ಕಿಚನ್. ಇದು ಏನು ನೋಡ್ತಾರೆ ನೋಡಿ, ಇದು ಬಂದ್ಬಿಟ್ಟು ಅವರು ಮಾಡ್ತಾರೆ ಅನ್ನೊಂದು ಕಿಚನ್ನು. ನೀವು ತೋರಿಸ್ತಾನೆ ನಿಮಗೆ. ಸೊ ಮುಂದೆ ಬರೋಣ ನಮಗೆ. ನೆಕ್ಸ್ಟ್ ಇದೆಲ್ಲ ಬಂದ್ಬಿಟ್ಟು ಗಾಂಧೀಸ್ ರೂಮ್. ಸೊ ಈ ರೂಮ್ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು ನಿವಾಸ ಮಾಡ್ತಾ ಇರೋ ಒಂದು ಪ್ಲೇಸು. ನೀವು ಇಲ್ಲಿಂದ ತೋರಿಸ್ತೀನಿ ನೋಡಿ ಕ್ಲೀನಾಗಿ.
ನೋಡಿ. ಸೊ ಮಹಾತ್ಮ ಗಾಂಧಿಯವರು ಇದೇ ಒಂದು ಪ್ಲೇಸಲ್ಲಾದರೆ ಏನು ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಫುಲ್ ಆಗಿ ಇವಾಗ ಇನ್ಸೈಡ್ ಯಾರಿಗೂ ಸಹ ಹಲೋ ಇಲ್ಲ ನೋಡಿ. ಈ ಒಂದು ಪ್ಲೇಸಲ್ಲೇ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವ್ರು ಕೂತ್ಕೊಂಡು ಸೊ ಚರಕ ಅಂತ ಇದು ಮಾಡಿ ಖಾದಿನ ಬಟ್ಟೆಯನ್ನು ಯಾವ ಥರ ತಯಾರು ಮಾಡಬೇಕು ಸೊ ಅಂದ್ಬಿಟ್ಟು ಇದರಿಂದ ಇನ್ಫಾರ್ಮೇಷನ್ ಕೊಡ್ತಾರೆ ಗೊತ್ತಿಲ್ಲ. ಓಕೆ, ನಾವು ಇವಾಗ ಇದ್ರ ಬಗ್ಗೆ ಡೀಪಾಗಿ ಇನ್ಫಾರ್ಮೇಷನ್ ಮಾತಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿದ್ರಲ್ಲ, ಇದೇ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು ಇರುವಂಥ ಒಂದು ಪ್ಲೇಸು. ಏನು ನೋಡ್ತಾರೆ ನೋಡಿ, ನಮ್ಮ ದೇಶಪಿತ ಮಹಾತ್ಮ ಗಾಂಧೀಜಿಯವರು ನಿವಾಸ ಮಾಡ್ತಾಯಿರೋಂಥ ಒಂದು ಸ್ಥಳ ನಿಮ್ಗೆ ತೋರಿಸಿದ್ದೀನಿ ಇವತ್ತು. ಸೊ ತುಂಬ ಖುಷಿ ಆಗ್ತಾಯಿದೆ ಇವತ್ತು ಬಂದ್ಬಿಟ್ಟು ನಾನು ಶಬರಮತಿ ಆಶ್ರಮಕ್ಕೆ ವಿಸಿಟ್ ಮಾಡೋದಕ್ಕೆ. ಸೊ ಎಂಥ ಗಣ್ಯ ವ್ಯಕ್ತಿಗಳೆಲ್ಲ ಇದಕ್ಕೆ ವಿಸಿಟ್ ಮಾಡ್ತಾರೆ ಗೊತ್ತಾ, ಶಬರಮತಿ ಆಶ್ರಮಕ್ಕೆ. ಇದೇ ಬಂದ್ಬಿಟ್ಟು ಸೊ ನಿವಾಸ ಮಾಡೋ ಅಂತ ಒಂದು ಸ್ಥಳ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ನೋಡಿದ್ರಲ್ಲ. ಸೊ ನಾವು ಮುಂದೆ ಹೋಗೋಣ. ಹಂಗೆ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಈ ಒಂದು ನದಿ ನೋಡಿ ಹೆಂಗಿದೆ ಅಂತ, ಶಬರಮತಿ ನದಿ. ಸೊ ನಿಮ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕೈಂಡ್ಲಿ ರಿಮೂವ್ ಯುವರ್ ಫುಟ್ವೇರ್. ಸೊ ಓಕೆ ಆಯ್ತಪ್ಪ. ಪ್ರಾರ್ಥನಾ ಭೂಮಿ ನಮೀಗ ತೋರಿಸ್ನಲ್ಲ ಅಂದ್ಬಿಟ್ಟು ಅದೇ ಒಂದ್ಬಿಟ್ಟು ಪ್ರಾರ್ಥನಾ ಭೂಮಿ. ಸೊ ಅವ್ರ ಮನೆಯಲ್ಲಿರುವಂಥ ಒಂದು ಪ್ಲೇಸ್ ಇದೆ, ಒಂದು ಪ್ಲೇಸಲ್ಲಿ ಪ್ರಾರ್ಥನಾ ಭೂಮಿ ಮಾಡ್ತಾಯಿದ್ರು. ಸೊ ಇದು ಏನು ನೋಡ್ತಾಯಿದ್ರು ಅಂದ್ಬಿಟ್ಟು ಉಪವಾಸನ ಮಂದಿರ, ಉಪಾಸನ ಮಂದಿರ. ಸೊ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಬೇಕಾದ್ರೆ ನೋಡ್ಬೋದು, ಇಲ್ಲ ಕ್ಲೀನಾಗಿ ಡೀಪ್ ಇನ್ಫಾರ್ಮೇಷನ್ ಇದೆ. ಓಕೆ, ನಾವು ಹಂಗೆ ಮುಂದೆ ಹೋಗ್ತಾ ಇರೋಣ. ನಾನು ನಿಮಗೆ ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಕವರ್ ಮಾಡಿದ್ದೀನಿ ಕೊಂಡ್ಬಿಟ್ಟು. ಗಾಂಧಿ ಹೌಸ್ ಆಯಿತು, ಮಿರರ್ ಕುಂಟ್ರೆ ಆಯಿತು, ವಿನೋದ್ ಕುಂಟ್ರೆ ಆಯಿತು, ಸೊ ರೆಸಿಡೆಂಟಿಯಲ್ ಆಫ್ ದಿ ಇದೆಲ್ಲ ಫುಲ್ ಆಗಿದೆ. ಇಲ್ಲೇನು ನೋಡ್ತಾ ಇದ್ರು ಅಂದ್ಬಿಟ್ಟು ಇದೆ ಒಂದು ಮುಂದೆ ನಿಮ್ಗೆ ಎಂಟ್ರೆನ್ಸ್ ಎಲ್ಲ ತೋರಿಸ್ತೀನಿ. ಸೊ ನೋಡಿ ಬಂದ್ಬಿಟ್ಟು ಮಹಾತ್ಮ ಗಾಂಧಿ. ಮೋಸ್ಟ್ಲಿ ಅಲ್ಲಿಗೆ ಇನ್ಫಾರ್ಮೇಷನ್ ಮಾಡಲ್ಲ ಅನ್ಕೊತೀನಿ. ರಿಮೂವ್ ಯುವರ್ ಸ್ನೇಹಿತರಂಗೆ ನೀವು ಗಾಂಧಿ ಆಶ್ರಮ ಗೊತ್ತಲ್ಲ. ಸೊ ಇದು ಬಂದು ಶಬರಮತಿ ಆಶ್ರಮದಿಂದ ನೀವು ಹಂಗೆ ಮುಂದೆ ಬಂದ ತಕ್ಷಣ ಲೆಫ್ಟ್ಗಿಲ್ಲಿ. ಸೊ ನೀವು ಲೆಫ್ಟ್ ಬಂದ ತಕ್ಷಣ ಮೊರಾರ್ಜಿ ದೇಸಾಯಿ ಅವರ ಒಂದು ಪಾರ್ಕ್ ಸಿಗುತ್ತೆ ನೋಡಿ. ಏನು ನೋಡ್ತಾ ಅಂದ್ಬಿಟ್ಟು ಮೊರಾರ್ಜಿ ದೇಸಾಯಿ. ಸೊ ಅಭಾಗ್ಯ ಘಾಟ್ ಮೊರಾರ್ಜಿ ದೇಸಾಯಿ ಅವರ ಒಂದು ಸಮಾಧಿ ಇದೆ ಇಲ್ಲಿ. ಬಟ್ ನೋಡೋಣ ಬಂದ್ಬಿಟ್ಲಿ. ಸೊ ಮೊರಾರ್ಜಿ ದೇಸಾಯಿ ಅಂದರೆ ಗೊತ್ತಲ್ಲ. ಸೊ ನಾನು ಓದಿದ್ದು ಸಹ ಮೊರಾರ್ಜಿ ದೇಸಾಯಿ ಅವರ ಒಂದು ಹಾಸ್ಟೆಲಲ್ಲೇ. ಮೊರಾರ್ಜಿ ದೇಸಾಯಿ ಅಂದರೆ ಇವತ್ತು ಸಾವಿರಾರು ಜನ, ಸೊ ಲಕ್ಷಾದಿ ಜನ ಅಂತ ಹೇಳ್ಬೋದು ಬಂದ್ಬಿಟ್ಟು. ಬಟ್ ಸಾವಿರಾರು ಜನಕ್ಕೆ ಇವತ್ತೆಲ್ಲ ಫುಲ್ ವಸತಿ ಕೊಟ್ಟಿದ್ದಾರೆ. ಸೊ ಒಂದು ಶಿಕ್ಷಣ ಕೊಡ್ತಾರೆ ಗೊತ್ತಲ್ಲ. ಮೊರಾರ್ಜಿ ದೇಸಾಯಿ ಇವತ್ತು ಹಾಸ್ಟೆಲ್ ನಮ್ಮ ಕರ್ನಾಟಕದಲ್ಲ, ಸೊ ಇಂಡಿಯಾದಲ್ಲಿ ತುಂಬ ಇದಾವೆ ಗುರು. ನೀವೇನು ನೋಡ್ತಾರೆ. ಸೊ ಮೊರಾರ್ಜಿ ದೇಸಾಯಿ ಒಂದು ಹಾಸ್ಟೆಲ್ ಬಂದ್ಬಿಟ್ಟು ಸೊ ಎಷ್ಟೋ ಜನಕ್ಕೆ ಶಿಕ್ಷಣ ವಸತಿ ಎಲ್ಲ ಫುಲ್ ಕೊಡ್ತಾರೆ ಬಡ ಮಕ್ಕಳಿಗೆಲ್ಲ ಬಂದ್ಬಿಟ್ಟು. ಸೊ ತುಂಬ ಹೆಲ್ಪ್ ಆಗ್ತಿದೆ. ಸೊ ನಾನು ಸಹ ಓದಿದ್ದು 6th ಸೊ 8th ಓದಿದ್ದು ಸಹ ಇದೇ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್, ಬಾಗೇಪಲ್ಲಿ ಗೊತ್ತಲ್ಲ. ಸೊ ಬಾಗೇಪಲ್ಲಿ ಎಲ್ಲ ಓದಿದ್ದು ನಾನು. ಸೊ ಬಂದ್ಬಿಟ್ಟು ಅವರ ಒಂದು ಚಿಕ್ಕ ಪಾರ್ಕ್ ಇದೆ, ಒಂದು ಸ್ಮರಣ ಭವನ. ಹೋಗ್ಬಿಟ್ಟು ನಾವು ನೋಡೋಣ ಹೆಂಗಿದೆ ಮುಂದೆ. ಸೊ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತಾ ಬರ್ತೀನಿ ಬನ್ನಿ. ಸೊ ಸೀದಂಗೆ ಟರ್ನ್ ಆಗಿ ನೋಡಿದ್ರಲ್ಲ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಬಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಬ್ರೋನ್ ಇನ್ 29 February 1896. ಸೊ ಅವ್ರ ಡೆತ್ ಬಂದ್ಬಿಟ್ಟು April 10, 1995. ಸೊ ಇವ್ರು ಬಂದ್ಬಿಟ್ಟು ಫ್ರೀಡಮ್ ಫೈಟರ್ ಗೊತ್ತಲ್ಲ. ಸೊ ಫ್ರೀಡಮ್ ಫೈಟರ್ ಗಾಂಧಿ ನೋನ್ ಫಾರ್. ಸೊ ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ನೋಡ್ಬೇಕಾದ್ರೆ ಹಂಗೆ ಮುಂದೆ ಹೋಗೋಣ ಫಾಸ್ಟ್ ನೋಡು. ಸೊ ನಾವು ಇದರಲ್ಲಿ ಎಂಟ್ರಿ ಆದ ತಕ್ಷಣ ನೋಡಿ ಈ ಥರ ಇದೆ. ಸೊ ನಿಮ್ಗೆ ಇದೆಲ್ಲ ಬಂದು ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ಫ್ರೀಡಮ್ ಅಂದರೆ ಬಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಅವರ ಒಂದು ಸ್ಮಾರಕ ಭವನ ಇರೋಂಥ ಒಂದು ಪ್ಲೇಸು ನೋಡಿ. ಶಬರಮತಿ ಆಶ್ರಮ ಪಕ್ಕದಲ್ಲೇ ಇನ್ಸೈಡ್ ಮುಂದೆ ಬಂದ್ಬಿಟ್ಟು ನಿಮ್ಗೆ ಈ ಥರ ಒಂದು ಪ್ಲೇಸ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ರು ಅವರೊಂದು ಭವನ ಗೊತ್ತಲ್ಲ, ಮೊರಾರ್ಜಿ ದೇಸಾಯಿ. ಸೊ ಮೊರಾರ್ಜಿ ದೇಸಾಯಿ ಅಂದರೆ ನನಗೆ ಸಹ ಜೀವನ ಕೊಟ್ಟಿದ್ದಂಥ ಒಂದು ವ್ಯಕ್ತಿ. ಸೊ ನನಗೆ ಅಂತಲ್ಲ, ಎಷ್ಟೋ ಜನ ಸಾವಿರಾರು ಮಕ್ಕಳಿಗಾದರೆ ಇವತ್ತು ವಸತಿ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ ಗೊತ್ತಲ್ಲ. ಸೊ ಮೊರಾರ್ಜಿ ದೇಸಾಯಿ ಅವರು ಬಂದ್ಬಿಟ್ಟು ಎಷ್ಟೋ ಜನ ಸಾವಿರಾರು ಜನ ಮಕ್ಕಳಿಗೆ ಆಶ್ರಯ ನೀಡಿರುವಂಥ ಒಂದು ವ್ಯಕ್ತಿ ಮೊರಾರ್ಜಿ ದೇಸಾಯಿ. ಸೊ ಮತ್ತೆ ಬಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಬಂದ್ಬಿಟ್ಟು ಅವರ ಒಂದು ಹ್ಯಾಬಿಟು ಸೊ ಯಾರಿಗೂ ಗೊತ್ತಿಲ್ಲ. ಅವ್ರೇನಂದರೆ ಸೊ ಮೂತ್ರ ವಿಸರ್ಜನೆ ಗೊತ್ತಲ್ಲ, ಅವರ ಮೂತ್ರವನ್ನು ಅವರೇ ಕುಡಿತಾ ಇದ್ದಾರೆ ಅಂದ್ಬಿಟ್ಟು ಒಂದು ಹಿಸ್ಟ್ರಿ ಹೇಳ್ತಾರೆ. ಸೊ ಅದು ಎಷ್ಟು ಮಟ್ಟಕ್ಕೆ ಸತ್ಯ ಎಷ್ಟು ಮಟ್ಟಕ್ಕೆ ಇಲ್ಲ ಅಂದ್ಬಿಟ್ಟು ಇವತ್ತು ಸಹ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮುಂದೆ ನೋಡಿಕೊಂಡ್ರೆ ಸೊ ಅವರ ಒಂದು ಸ್ಮಾರಕ ಭವನ ಅದರಲ್ಲಿ ಹಾಕಿದ್ದಾರೆ ನೋಡಿ ಹಿಂಗಿದೆ ಅಂತ. ಶಬರಮತಿ ಆಶ್ರಮ ಮುಂದೆಯೇ ಸಹ ಸೊ ಇದೇ ಬಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಅವರ ಒಂದು ಸ್ಮಾರಕ ಭವನ. ನೀವೇನು ನೋಡ್ತಾರೆ ನೋಡಿ. ಇದ್ರ ಬಗ್ಗೆ ಎಲ್ಲೂ ಸಹ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಮುಂದೆ ಎಲ್ಲೂ. ಸೊ ನೋಡಿದ್ರ ಈ ಒಂದು ಶಬರಮತಿ ಆಶ್ರಮ, ಈ ಒಂದು ಶಬರಮತಿ ರಿವರ್ ಪಕ್ಕದಲ್ಲೇ ಇದೆ ಈ ಒಂದು ಇದು. ನೀವೇನು ನೋಡ್ತೀರ ನೋಡಿ. ಸೊ ಸ್ನೇಹಿತರನ್ನ ಮಾತಾಡ್ಕೊಂಡೆ ಬಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಅವ್ರ ಬಗ್ಗೆ ನಿಜವಾಗ್ಲೂ ಇನ್ಫಾರ್ಮೇಷನ್ ನೋಡಿ ಒಂದು ಸತಿ ಹಿಸ್ಟ್ರಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಮೊರಾರ್ಜಿ ದೇಸಾಯಿ ಅಂದರೆ ಇವತ್ತು ಅವರು ಒಂದು ನಮ್ಮ ಫ್ರೀಡಮ್ ಫೈಟರ್ ಗೊತ್ತಲ್ಲ. ಸೊ ತುಂಬ ಜನ ಆದರೆ ಗೊತ್ತಿಲ್ಲ ಮೊರಾರ್ಜಿ ದೇಸಾಯಿ ಅಂದರೆ ಯಾರಂತ. ಸೊ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಓದಿರೋ ಮಕ್ಕಳು ಯಾರಾದಿದ್ದರೆ ಫುಲ್ ಈ ವಿಡಿಯೋ ಒಂದು ಕಾಮೆಂಟ್ ಮಾಡಿ. ಸೊ ಅವ್ರ ಬಗ್ಗೆ
ಮೊರಾರ್ಜಿ ದೇಸಾಯಿ. ಓಕೆ, ಯಾರು ಇದ್ದೀರಾ ಅಂತ ಇದು ನನಗೆ ಗೊತ್ತಾಗತ್ತಲ್ಲ. ಮೊರಾರ್ಜಿ ದೇಸಾಯಲ್ಲಿ ಓದಿರೋವಂಥ ಒಂದು ಎಷ್ಟು ಜನ ಮಕ್ಕಳು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಎಷ್ಟು ನಾನು ಮೊರಾರ್ಜಿ ದೇಸಾಯಿ ಬಟ್ ಯಾವ ಸ್ಟೂಡೆಂಟ್ ಇದ್ದಾರೆ ಅವರೆಲ್ಲ